ಕೊಲೆ ಪ್ರಕರಣ ಆಗಿರೋದು 822 9 ತಿಂಗಳಲ್ಲಿ 822 ಕೊಲೆ ಪ್ರಕರಣ 9 ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಎತ್ತರ ಆಗಿರೋದು ಎಷ್ಟು ಅಂದ್ರೆ 2186 ಮಾನ್ಯ ಅಧ್ಯಕ್ಷರೇ. ಅತ್ಯಾಚಾರ ಹೇಳಿದ್ರು ನಮ್ಮ ನಾಯಕರುಗಳು ಮಾತಾಡಬೇಕಾರೆ 619 ಅತ್ಯಾಚಾರ ಪ್ರಕರಣ, ಡಕಾಯಿತಿ, ರಾಬರಿ, ರಾತ್ರಿ ದರೋಡೆ, ಕಳ್ಳತನ, ಸ್ನ್ಯಾಚಿಂಗ್, ಹೆಣ್ಮಕ್ಳು ಕುತ್ತಿಗೆಗಳು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ ಹಿಂಗ್ ಹಾಕಿ ಹೇಳಿದ್ರೆ ಚೈನನ್ನ ಕಟ್ಟಾಗ್ತಾ ಇದೆ. ನರೆಗಳು ಕಟ್ಟಾಗಿ ಸಾವನ್ನಪ್ಪಿರುವಂತ ಸಂಖ್ಯೆನೂ ನಮ್ಮ ಹತ್ರ ಇದೆ ಇವತ್ತು ನಮ್ಮ ಕಣ್ಣು ಮುಂದೆ. ಮೊನ್ನೆ ಅಧ್ಯಕ್ಷರೇ, ಒಂದು ಈ ತರದ ಪರಿಸ್ಥಿತಿಗಳು, ಇದನ್ನು ಯಾರು ಹತೋಟಿಗೆ ತರಬೇಕು, ಹೇಗೆ ತರಬೇಕು ಅಂತ ಯೋಚನೆ ಮಾಡದೆ ಹೋದ್ರೆ ಈ ರಾಜ್ಯ ಗಂಡಾಂತರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅನೇಕ ಜಿಲ್ಲೆಗಳೊಳಗಡೆ ಇವತ್ತು ದೇಶದ್ರೋಹಿ ಚಟುವಟಿಕೆ ಮಾಡುವಂತ ಹುನ್ನಾರ ನಡೀತಾನೆ ಇದೆ. ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಕಾನೂನು ತರ್ತೀವಿ, ನಾವು ತರಬೇಕು ಅಂತ ಆಲೋಚನೆಗಳನ್ನು ಮಾಡ್ತೀವಿ. ಆದ್ರೆ ಈ ರೀತಿ ಕುಕೃತ್ಯ ಮಾಡುವಂತವ್ರ ಬಗ್ಗೆ ಕಠಿಣವಾದಂತ ಕಾನೂನು ರಾಜ್ಯ ಸರ್ಕಾರ ತರಬೇಕು ಅಂತ ಯಾವ ಬಿಲ್ ತಂದಿಲ್ಲಲ್ಲ ಇಲ್ಲಿವರೆಗೂ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನೇ ದ್ವೇಷ ಭಾಷಣ ಮಾಡ್ತೀನಿ ಅಂತೇಳಿ ಈಗಲೇ ಕೇಸ್ ಹಾಕಿದ್ರೆ ಹಾಕಿಬಿಡ್ಬೋದು ಇವತ್ತಿನ ದಿನ. ಇದು ಪರಿಸ್ಥಿತಿ ಇರೋದಮ್ಮ ಸನ್ಮಾನ್ಯ ಅಧ್ಯಕ್ಷರೇ. ತುಂಗಾ ನದಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ, ತಯಾರಿ ನಡೆಸಿ. ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ನಾನು ನಿನ್ನ ಗಮನಕ್ಕೆ ತರ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನ ಹೀಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳುವಂತದ್ದು. ಇಟ್ಟಕ್ಕೆ ನಿಲ್ಲತ್ತಾ ಬರೀ ಮನುಷ್ಯರ ಬಗ್ಗೆನಾ? ಗೋವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ನಾವೇನೋ ಯಾರಿಗಾರ ಏನಾರಾದ್ರೆ ಕಂಪ್ಲೇಂಟ್ ಹೋಗಿ ಲಾಗ್ ಮಾಡ್ತೇವೆ. ಯಾವ ಗೋವನ್ನ ಕೆಚ್ಚಲು ಕಟ್ ಮಾಡ್ತಾನೆ ಆ ಗೋವು ಹೋಗಿ ಯಾವ ತರ ಕಂಪ್ಲೇಂಟ್ ಕೊಟ್ಟಿರೋ ಪರಿಸ್ಥಿತಿ ಇದೆಯಾ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಅದನ್ನ ಯಾರು ಗಮನಿಸೋರಾಗಾದ್ರೆ? ಕತ್ತಿನ ಕಟ್ ಮಾಡ್ತಾರೆ. ಫೋಟೋಸ್ ತೋರಿಸ್ತೇನೆ ಮಾನ್ಯ ಅಧ್ಯಕ್ಷರೇ, ನಿಮಗೆ ನೋವಾಗುತ್ತೆ. ನಮಗೆ ಇವತ್ತಿನ ದಿನ ಅವ್ರ ಬಗ್ಗೆ ಕ್ರಮ ಆಗ್ತಾ ಇದೆಯಾ? ಕಾನೂನು ಇಲ್ವಾ ನಮ್ಮ ಹತ್ರ? ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಮ ಕೈಲಿ ಆಗತ್ತೋ ಇಲ್ವೋ? ಹಾಗಾದ್ರೆ ಗೋಹತ್ಯೆ ನಿಷೇಧದ ಕಾನೂನು ಇದೆ, ಅದನ್ನು ಬಲಪಡಿಸಬೇಕಂತ ಯಾವ್ದಾದ್ರು ಬದಲಾವಣೆ ತರುವಂತ ಬಿಲ್ಲನ್ನು ತಂದ್ರ ನೀವು? ದ್ವೇಷ ಭಾಷಣದ ಬಗ್ಗೆ ಬಿಲ್ ತರ್ತೇವೆ ನಾವು, ತರಬಾರ್ದು ಅಂತ ತಗೊಂಬನ್ನಿ. ಬೇಕಾದ ಬಿಲ್ಗಳನ್ನು ತಗೊಂಬನ್ನಿ. ಗೋಹತ್ಯೆ ನಿಷೇಧದ ಬಿಲ್ಲನ್ನ ಬಲವಾದಂತ ರೀತಿಯೊಳಗಡೆ ಅದನ್ನ ಪ್ರಕಟ ಮಾಡ್ಲಿಕ್ಕೆ ಬೇಕಾದಂತ ಬಿಲ್ಲನ್ನ ಮಂಡಿಸೋದಿಲ್ಲ. ಯಾಕೆ? ಕಾನೂನು ಸುವ್ಯವಸ್ಥೆಗೆ ಒಳಪಡೋದಿಲ್ವಾ? ಇದು ಕಾನೂನು ಸುವ್ಯವಸ್ಥೆಗೆ ಬರುತ್ತಾ ಇಲ್ಲ ಹೇಳಿ? ನೂರಾರು ಗೋವುಗಳು, ಸಾವಿರಾರು ಗೋವುಗಳನ್ನ ಕೆಚ್ಚಲು ಬಾಲ ಕಟ್ ಮಾಡ್ತಾನೆ, ಕತ್ತನ್ ಕಟ್ ಮಾಡ್ತಾನೆ. ಯಾರು ಕ್ರಮ ತಗೊಂಡಿದ್ರು? ಪೊಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟು ಕೇಸ್ ಹಾಕಿದ್ರು ಅಂತ ಕೇಳಿದ್ರೆ ನಿಮ್ಮ ಹತ್ರ ಸನ್ಮಾನ್ಯ ಅಧ್ಯಕ್ಷ ನೋವಿನಿಂದ ಹೇಳ್ತಾನೆ, ಬೆರಳೆಣಿಕೆ ಎಷ್ಟು ಮಾತ್ರ ನೋವು ಕೇಸ್ ಹಾಕಿರುವಂಥದ್ದು. ಬೆರಳೆಣಿಕೆ ಎಷ್ಟು? ಸಾವಿರಾರು ಗೋವುಗಳ ದಹನ ಆಗತ್ತೆ, ಸಾವಿರಾರು ಗೋವುಗಳನ್ನ ಹತ ಮಾಡ್ತಾರೆ ಒಂದು ಹಬ್ಬದಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಸುವ್ಯವಸ್ಥೆ ಬರೋದಿಲ್ವಾ? ಹೇಳಿದ್ರಲ್ಲ, ಈಗ ಮುಂದೆ ಹೋಗಿ ಸಾವಿರಾರು ಗೋವುಗಳು ಬಕ್ರೀದ್ ಹಬ್ಬದ ಒಂದೇ ದಿನ ಆಗತ್ತೆ. ಇದ್ರ ಬಗ್ಗೆ ಯಾರು ಕೇಳೋರು? ಗೋವಿನ ಬಗ್ಗೆ ನಿಮಗೆ ಕೇಳಲಿಕ್ಕೆ ಅಧಿಕಾರ ಇಲ್ವಾ? ಆ ಸಂದರ್ಭಗಳಲ್ಲಿ ಆಗುವಂತ ಪರಿಸ್ಥಿತಿಯನ್ನು ಗಮನಿಸಲು ಇಟ್ಕೊಂಡ್ರೆ ಸುವ್ಯವಸ್ಥೆ ಉಳಿಯತ್ತ ನಿಮಗೆ? ಕಾನೂನು ಸುವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕಾದಂತ ಮಾನಸಿಕತೆಯನ್ನ ಈ ಸರ್ಕಾರ ಮೊದಲು ಬದಲಾವಣೆ ಮಾಡ್ಕೋಬೇಕು. ರಾಮಮೂರ್ತಿ, ಇದು ಮೊದಲನೇದು. ಇನ್ನೊಂದು ಸಂಗತಿ ಇದೆ ಸನ್ಮಾನ್ಯ ಅಧ್ಯಕ್ಷರೇ, ಹೇಳ್ತಾರೆ ಏನಣ್ಣ? ಕಂಟಿನ್ಯೂ. ಗೋಪಾಲ್ ಕೃಷ್ಣ ಅವರೇ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಾನಸಿಕತೆ ಬದಲಾವಣೆ ವಿನಂತಿ ಇದೆ. ಇರ್ತೇನೆ, ತಗೊಳ್ಳೋಣ, ಕಾನೂನು ತಗೊಳ್ಳೋಣ. ಅಷ್ಟೇ. ಏನಾಗಿದೆ ಅಲ್ರಿ? ಗೋಹತ್ಯೆ ನಿರಂತರ ನಡೀತಾ ಇದೆ ಅಂತ ಹೇಳಿದ್ರೆ ಕಥಾರ್ಥ ಕೊಡ್ತೀರಾ ನಮಗೆ? ಮಾಡಿದ್ದೀವಿ, ಸುಧಾರಣೆ ಮಾಡಿ
CCTV ಕೊಡಬೇಕು. ನಾವು ರೆಡಿ ಇದ್ದೀವಿ. ನಾವು ರೆಡಿ. ಗೋಪಾಲ್ ಕಿಟ್ಟ ನೋಡಿ, ಈ ತರ ಪರಿಸ್ಥಿತಿ ಇದೆಯಲ್ಲ, ಈ ಮಾನಸಿಕತೆಗಳನ್ನ ಬದಲಾವಣೆ ಮಾಡೋಕೆ ನೀವೆಲ್ಲರೂ ಬಿಲ್ ತಗೊಂಡ್ಬನ್ನಿ ನೀವು. ಆಯ್ತು. ಈಗ ನೋಡಿ ನೋಡಿ ಚನ್ನಬಸಪ್ಪ, ನೀವೀಗ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನಿಮ್ಮ ನಾನು. ನೋವೆಲ್ಲ ಅರ್ಥ ಆಗ್ತದೆ. ನೀವು ವಿಚಾರ ಹೇಳಿದ್ದೀರಿ, ಅವ್ರೇನ್ ಹೇಳ್ತಾರೆ? ಇದು ಒಂದು ಭಾಗ. ಕೇಂದ್ರದ ಒಂದು ಒಂದು ಕಾನೂನು ಮೂಕ ತನ್ನಿ. ಪ್ರಾಣಿಗಳ ವೇದನೆ ಕೇಳುವಂತ ಸರ್ಕಾರ ಇದಾಗ್ಲಿಲ್ಲ. ಆಯ್ತು. ಇದು ಇನ್ನೊಂದಿದೆ, ಒಂದು ಘಟನೆ ನಡೀತು.